ಇನ್ನು ಬಿಜೆಪಿ ಕಾಂಗ್ರೆಸ್ ಬಳಿಕ ಜೆಡಿಎಸ್ ಬಂಡಾಯದ ಕಥೆಯನ್ನು ನೋಡೋಣ ಬನ್ನಿ. ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕೊಡ್ತಾರಂತೆ. ಆದರೆ ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಕುಮಾರಸ್ವಾಮಿ ಅವರೇ ತೀರ್ಮಾನ ಮಾಡಿದ್ದಾರೆ. ಅವರು ಯಾರ ಮಾತನ್ನ ಕೇಳೋದಿಲ್ಲ. ರಾಜ್ಯಾಧ್ಯಕ್ಷನಾಗಲು ನನಗೆ ಶಕ್ತಿ ಇಲ್ಲ ಅಂತ ಅವರು ತೀರ್ಮಾನಿಸಿದ್ದಾರೆ ಅಂತ ಹೇಳಿ ಜಿ ಟಿ ದೇವೇಗೌಡರು ಕೌಂಟರ್ ಕೊಟ್ಟಿದ್ದಾರೆ. ವಿಶೇಷ ಏನು, ಮೊನ್ನೆ ಮೀಟಿಂಗ್ ಆಯಿತು. ದೇವೇಗೌಡರು ಹೇಳಿದ್ರಂತೆ ಕುಮಾರಸ್ವಾಮಿ ಜಾಸ್ತಿ ಕರ್ನಾಟಕಕ್ಕೆ ಬರೋದು ಬೇಡ, ಅಲ್ಲಿ ಮೋದಿಯವರ ಅಂಡರಲ್ಲಿ ಕೆಲಸ ಮಾಡ್ತಿರೋದು ಒಳ್ಳೆ ಪೋರ್ಟ್ಫೋಲಿಯೋ ಸಿಕ್ಕಿದೆ. ಮೋದಿ ಸುಮ್ಮನೆ ಬಿಡೋದಿಲ್ಲ. ನಿಮಗೆ ಪೋರ್ಟ್ಫೋಲಿಯೋ ಕೊಟ್ಟ ನಂತರ ಪ್ರತಿಯೊಂದನ್ನು ಕೂಡ ಅವರು ನೋಡ್ತಾ ಇರ್ತಾರೆ. ನೀವು ಇಲ್ಲಿ ಬಂದು ಕೌಂಟ್ರ್ ಕೊಡ್ತಾ ಕೂತ್ಕೊಂಡು ಮಂಡ್ಯದಲ್ಲಿ ಓಡಾಡ್ತಾ ಇದ್ರೆ ಆಗಲ್ಲ. ಎಚ್ ಡಿ ಕುಮಾರಸ್ವಾಮಿ ಡೆಲ್ಲಿಗೆ, ನಿಖಿಲ್ ಕುಮಾರಸ್ವಾಮಿ ಇಲ್ಲಿಗೆ ರಿಪೋರ್ಟ್. ನನಗೇನು ಗೊತ್ತಿಲ್ಲ, ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಶುಭ ಹಾರೈಸ್ತೀನಿ. ನನಗದ್ರ ವಿಚಾರನೇ ಗೊತ್ತಿಲ್ಲ. ಅಲ್ಲಿ ನಾವ್ಯಾರು ಹೇಳಿದ್ರು, ಯಾರು ಹೇಳಿದ್ರು, ಯಾರ್ದೋ ಅಭಿಪ್ರಾಯ ಕೇಳಿ ಮಾಡ್ತಕ್ಕಂಥದ್ದಿಲ್ಲ. ನೇರವಾಗಿ ಕುಮಾರಸ್ವಾಮಿಯವರೇ ತೀರ್ಮಾನ ಕೈಗೊಳ್ತಕ್ಕಂಥವ್ರು. ಅಭಿಪ್ರಾಯಗಳನ್ನು ಕೇಳ್ತಾರೆ, ಆದರೆ ಅವ್ರು ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಕೈಗೊಳ್ತಾರೆ, ಅವರೇ ಅಧ್ಯಕ್ಷ ಆಗ್ತಾರೆ ಅಷ್ಟೇ. ನಾನು 19 ಜನ ಶಾಸಕರಿಗೆ ನಾಯಕನಾಗಲಿಕ್ಕೆ ನನಗೆ ಶಕ್ತಿ ಇಲ್ಲ ಅಂದಾಗ ಅಧ್ಯಕ್ಷನಾಗಿ ನಿರ್ವಹಿಸ್ಲಿಕ್ಕೆ ಸಾಧ್ಯನಾ? ಹೌದಲ್ವಾ? ಇನ್ನು ಬಿಜೆಪಿ ಕಾಂಗ್ರೆಸ್ ಬಳಿಕ ಜೆಡಿಎಸ್ ಬಂಡಾಯದ ಕಥೆಯನ್ನು ನೋಡೋಣ ಬನ್ನಿ. ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕೊಡ್ತಾರಂತೆ. ಆದರೆ ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಕುಮಾರಸ್ವಾಮಿ ಅವರೇ ತೀರ್ಮಾನ ಮಾಡಿದ್ದಾರೆ. ಅವರು ಯಾರ ಮಾತನ್ನ ಕೇಳೋದಿಲ್ಲ. ರಾಜ್ಯಾಧ್ಯಕ್ಷನಾಗಲು ನನಗೆ ಶಕ್ತಿ ಇಲ್ಲ ಅಂತ ಅವರು ತೀರ್ಮಾನಿಸಿದ್ದಾರೆ ಅಂತ ಹೇಳಿ ಜಿ ಟಿ ದೇವೇಗೌಡರು ಕೌಂಟರ್ ಕೊಟ್ಟಿದ್ದಾರೆ. ವಿಶೇಷ ಏನು, ಮೊನ್ನೆ ಮೀಟಿಂಗ್ ಆಯಿತು. ದೇವೇಗೌಡರು ಹೇಳಿದ್ರಂತೆ ಕುಮಾರಸ್ವಾಮಿ ಜಾಸ್ತಿ ಕರ್ನಾಟಕಕ್ಕೆ ಬರೋದು ಬೇಡ, ಅಲ್ಲಿ ಮೋದಿಯವರ ಅಂಡರಲ್ಲಿ ಕೆಲಸ ಮಾಡ್ತಿರೋದು ಒಳ್ಳೆ ಪೋರ್ಟ್ಫೋಲಿಯೋ ಸಿಕ್ಕಿದೆ. ಮೋದಿ ಸುಮ್ಮನೆ ಬಿಡೋದಿಲ್ಲ. ನಿಮಗೆ ಪೋರ್ಟ್ಫೋಲಿಯೋ ಕೊಟ್ಟ ನಂತರ ಪ್ರತಿಯೊಂದನ್ನು ಕೂಡ ಅವರು ನೋಡ್ತಾ ಇರ್ತಾರೆ. ನೀವು ಇಲ್ಲಿ ಬಂದು ಕೌಂಟ್ರ್ ಕೊಡ್ತಾ ಕೂತ್ಕೊಂಡು ಮಂಡ್ಯದಲ್ಲಿ ಓಡಾಡ್ತಾ ಇದ್ರೆ ಆಗಲ್ಲ. ಎಚ್ ಡಿ ಕುಮಾರಸ್ವಾಮಿ ಡೆಲ್ಲಿಗೆ, ನಿಖಿಲ್ ಕುಮಾರಸ್ವಾಮಿ ಇಲ್ಲಿಗೆ ರಿಪೋರ್ಟ್. ನನಗೇನು ಗೊತ್ತಿಲ್ಲ, ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಶುಭ ಹಾರೈಸ್ತೀನಿ. ನನಗದ್ರ ವಿಚಾರನೇ ಗೊತ್ತಿಲ್ಲ. ಅಲ್ಲಿ ನಾವ್ಯಾರು ಹೇಳಿದ್ರು, ಯಾರು ಹೇಳಿದ್ರು, ಯಾರ್ದೋ ಅಭಿಪ್ರಾಯ ಕೇಳಿ ಮಾಡ್ತಕ್ಕಂಥದ್ದಿಲ್ಲ. ನೇರವಾಗಿ ಕುಮಾರಸ್ವಾಮಿಯವರೇ ತೀರ್ಮಾನ ಕೈಗೊಳ್ತಕ್ಕಂಥವ್ರು. ಅಭಿಪ್ರಾಯಗಳನ್ನು ಕೇಳ್ತಾರೆ, ಆದರೆ ಅವ್ರು ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಕೈಗೊಳ್ತಾರೆ, ಅವರೇ ಅಧ್ಯಕ್ಷ ಆಗ್ತಾರೆ ಅಷ್ಟೇ. ನಾನು 19 ಜನ ಶಾಸಕರಿಗೆ ನಾಯಕನಾಗಲಿಕ್ಕೆ ನನಗೆ ಶಕ್ತಿ ಇಲ್ಲ ಅಂದಾಗ ಅಧ್ಯಕ್ಷನಾಗಿ ನಿರ್ವಹಿಸ್ಲಿಕ್ಕೆ ಸಾಧ್ಯನಾ? ಹೌದಲ್ವಾ? ಇನ್ನು ಬಿಜೆಪಿ ಕಾಂಗ್ರೆಸ್ ಬಳಿಕ ಜೆಡಿಎಸ್ ಬಂಡಾಯದ ಕಥೆಯನ್ನು ನೋಡೋಣ ಬನ್ನಿ. ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕೊಡ್ತಾರಂತೆ. ಆದರೆ ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಕುಮಾರಸ್ವಾಮಿ ಅವರೇ ತೀರ್ಮಾನ ಮಾಡಿದ್ದಾರೆ. ಅವರು ಯಾರ ಮಾತನ್ನ ಕೇಳೋದಿಲ್ಲ. ರಾಜ್ಯಾಧ್ಯಕ್ಷನಾಗಲು ನನಗೆ ಶಕ್ತಿ ಇಲ್ಲ ಅಂತ ಅವರು ತೀರ್ಮಾನಿಸಿದ್ದಾರೆ ಅಂತ ಹೇಳಿ ಜಿ ಟಿ ದೇವೇಗೌಡರು ಕೌಂಟರ್ ಕೊಟ್ಟಿದ್ದಾರೆ. ವಿಶೇಷ ಏನು, ಮೊನ್ನೆ ಮೀಟಿಂಗ್ ಆಯಿತು. ದೇವೇಗೌಡರು ಹೇಳಿದ್ರಂತೆ ಕುಮಾರಸ್ವಾಮಿ ಜಾಸ್ತಿ ಕರ್ನಾಟಕಕ್ಕೆ ಬರೋದು ಬೇಡ, ಅಲ್ಲಿ ಮೋದಿಯವರ ಅಂಡರಲ್ಲಿ ಕೆಲಸ ಮಾಡ್ತಿರೋದು ಒಳ್ಳೆ ಪೋರ್ಟ್ಫೋಲಿಯೋ ಸಿಕ್ಕಿದೆ. ಮೋದಿ ಸುಮ್ಮನೆ ಬಿಡೋದಿಲ್ಲ. ನಿಮಗೆ ಪೋರ್ಟ್ಫೋಲಿಯೋ ಕೊಟ್ಟ ನಂತರ ಪ್ರತಿಯೊಂದನ್ನು ಕೂಡ ಅವರು ನೋಡ್ತಾ ಇರ್ತಾರೆ. ನೀವು ಇಲ್ಲಿ ಬಂದು ಕೌಂಟ್ರ್ ಕೊಡ್ತಾ ಕೂತ್ಕೊಂಡು ಮಂಡ್ಯದಲ್ಲಿ ಓಡಾಡ್ತಾ ಇದ್ರೆ ಆಗಲ್ಲ. ಎಚ್ ಡಿ ಕುಮಾರಸ್ವಾಮಿ ಡೆಲ್ಲಿಗೆ, ನಿಖಿಲ್ ಕುಮಾರಸ್ವಾಮಿ ಇಲ್ಲಿಗೆ ರಿಪೋರ್ಟ್. ನನಗೇನು ಗೊತ್ತಿಲ್ಲ, ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಶುಭ ಹಾರೈಸ್ತೀನಿ. ನನಗದ್ರ ವಿಚಾರನೇ ಗೊತ್ತಿಲ್ಲ. ಅಲ್ಲಿ ನಾವ್ಯಾರು ಹೇಳಿದ್ರು, ಯಾರು ಹೇಳಿದ್ರು, ಯಾರ್ದೋ ಅಭಿಪ್ರಾಯ ಕೇಳಿ ಮಾಡ್ತಕ್ಕಂಥದ್ದಿಲ್ಲ. ನೇರವಾಗಿ ಕುಮಾರಸ್ವಾಮಿಯವರೇ ತೀರ್ಮಾನ ಕೈಗೊಳ್ತಕ್ಕಂಥವ್ರು. ಅಭಿಪ್ರಾಯಗಳನ್ನು ಕೇಳ್ತಾರೆ, ಆದರೆ ಅವ್ರು ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಕೈಗೊಳ್ತಾರೆ, ಅವರೇ ಅಧ್ಯಕ್ಷ ಆಗ್ತಾರೆ ಅಷ್ಟೇ. ನಾನು 19 ಜನ ಶಾಸಕರಿಗೆ ನಾಯಕನಾಗಲಿಕ್ಕೆ ನನಗೆ ಶಕ್ತಿ ಇಲ್ಲ ಅಂದಾಗ ಅಧ್ಯಕ್ಷನಾಗಿ ನಿರ್ವಹಿಸ್ಲಿಕ್ಕೆ ಸಾಧ್ಯನಾ? ಹೌದಲ್ವಾ? ಇನ್ನು ಬಿಜೆಪಿ ಕಾಂಗ್ರೆಸ್ ಬಳಿಕ ಜೆಡಿಎಸ್ ಬಂಡಾಯದ ಕಥೆಯನ್ನು ನೋಡೋಣ ಬನ್ನಿ. ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕೊಡ್ತಾರಂತೆ. ಆದರೆ ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಕುಮಾರಸ್ವಾಮಿ ಅವರೇ ತೀರ್ಮಾನ ಮಾಡಿದ್ದಾರೆ. ಅವರು ಯಾರ ಮಾತನ್ನ ಕೇಳೋದಿಲ್ಲ. ರಾಜ್ಯಾಧ್ಯಕ್ಷನಾಗಲು ನನಗೆ ಶಕ್ತಿ ಇಲ್ಲ ಅಂತ ಅವರು ತೀರ್ಮಾನಿಸಿದ್ದಾರೆ ಅಂತ ಹೇಳಿ ಜಿ ಟಿ ದೇವೇಗೌಡರು ಕೌಂಟರ್ ಕೊಟ್ಟಿದ್ದಾರೆ. ವಿಶೇಷ ಏನು, ಮೊನ್ನೆ ಮೀಟಿಂಗ್ ಆಯಿತು. ದೇವೇಗೌಡರು ಹೇಳಿದ್ರಂತೆ ಕುಮಾರಸ್ವಾಮಿ ಜಾಸ್ತಿ ಕರ್ನಾಟಕಕ್ಕೆ ಬರೋದು ಬೇಡ,
ಅಲ್ಲಿ ಮೋದಿಯವರ ಅಂಡರಲ್ಲಿ ಕೆಲಸ ಮಾಡ್ತಿರೋದು ಒಳ್ಳೆ ಪೋರ್ಟ್ಫೋಲಿಯೋ ಸಿಕ್ಕಿದೆ. ಮೋದಿ ಸುಮ್ಮನೆ ಬಿಡೋದಿಲ್ಲ. ನಿಮಗೆ ಪೋರ್ಟ್ಫೋಲಿಯೋ ಕೊಟ್ಟ ನಂತರ ಪ್ರತಿಯೊಂದನ್ನು ಕೂಡ ಅವರು ನೋಡ್ತಾ ಇರ್ತಾರೆ. ನೀವು ಇಲ್ಲಿ ಬಂದು ಕೌಂಟ್ರ್ ಕೊಡ್ತಾ ಕೂತ್ಕೊಂಡು ಮಂಡ್ಯದಲ್ಲಿ ಓಡಾಡ್ತಾ ಇದ್ರೆ ಆಗಲ್ಲ. ಎಚ್ ಡಿ ಕುಮಾರಸ್ವಾಮಿ ಡೆಲ್ಲಿಗೆ, ನಿಖಿಲ್ ಕುಮಾರಸ್ವಾಮಿ ಇಲ್ಲಿಗೆ ರಿಪೋರ್ಟ್. ನನಗೇನು ಗೊತ್ತಿಲ್ಲ, ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಶುಭ ಹಾರೈಸ್ತೀನಿ. ನನಗದ್ರ ವಿಚಾರನೇ ಗೊತ್ತಿಲ್ಲ. ಅಲ್ಲಿ ನಾವ್ಯಾರು ಹೇಳಿದ್ರು, ಯಾರ್ದೋ ಅಭಿಪ್ರಾಯ ಕೇಳಿ ಮಾಡ್ತಕ್ಕಂಥದ್ದಿಲ್ಲ. ನೇರವಾಗಿ ಕುಮಾರಸ್ವಾಮಿಯವರೇ ತೀರ್ಮಾನ ಕೈಗೊಳ್ತಕ್ಕಂಥವ್ರು. ಅಭಿಪ್ರಾಯಗಳನ್ನು ಕೇಳ್ತಾರೆ, ಆದರೆ ಅವ್ರು ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಕೈಗೊಳ್ತಾರೆ, ಅವರೇ ಅಧ್ಯಕ್ಷ ಆಗ್ತಾರೆ ಅಷ್ಟೇ. ನಾನು 19 ಜನ ಶಾಸಕರಿಗೆ ನಾಯಕನಾಗಲಿಕ್ಕೆ ನನಗೆ ಶಕ್ತಿ ಇಲ್ಲ ಅಂದಾಗ ಅಧ್ಯಕ್ಷನಾಗಿ ನಿರ್ವಹಿಸ್ಲಿಕ್ಕೆ ಸಾಧ್ಯನಾ? ಹೌದಲ್ವಾ? ಇನ್ನು ಬಿಜೆಪಿ ಕಾಂಗ್ರೆಸ್ ಬಳಿಕ JDS ಬಂಡಾಯದ ಕಥೆಯನ್ನು ನೋಡೋಣ ಬನ್ನಿ. ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕೊಡ್ತಾರಂತೆ. ಆದರೆ ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಕುಮಾರಸ್ವಾಮಿ ಅವರೇ ತೀರ್ಮಾನ ಮಾಡಿದ್ದಾರೆ. ಅವರು ಯಾರ ಮಾತನ್ನು ಕೇಳೋದಿಲ್ಲ. ರಾಜ್ಯಾಧ್ಯಕ್ಷನಾಗಲು ನನಗೆ ಶಕ್ತಿ ಇಲ್ಲ ಅಂತ ಅವರು ತೀರ್ಮಾನಿಸಿದ್ದಾರೆ ಅಂಥೇಳಿ GT ದೇವೇಗೌಡರು ಕೌಂಟ್ರ್ ಕೊಟ್ಟಿದ್ದಾರೆ. ವಿಷಯ ಇಷ್ಟೇ. ಏನು, ಮೊನ್ನೆ ಮೀಟಿಂಗ್ ಆಯಿತು. ದೇವೇಗೌಡರು ಹೇಳಿದ್ರಂತೆ ಕುಮಾರಸ್ವಾಮಿ ಜಾಸ್ತಿ ಕರ್ನಾಟಕಕ್ಕೆ ಬರೋದು ಬೇಡ. ಅಲ್ಲಿ ಮೋದಿಯವರ ಅಂಡರಲ್ಲಿ ಕೆಲಸ ಮಾಡ್ತಿರೋದು ಒಳ್ಳೆ ಪೋರ್ಟ್ಫೋಲಿಯೋ ಸಿಕ್ಕಿದೆ. ಮೋದಿ ಸುಮ್ಮನೆ ಬಿಡೋದಿಲ್ಲ. ನಿಮಗೆ ಪೋರ್ಟ್ಫೋಲಿಯೋ ಕೊಟ್ಟ ನಂತರ ಪ್ರತಿಯೊಂದನ್ನು ಕೂಡ ಅವರು ನೋಡ್ತಾ ಇರ್ತಾರೆ. ನೀವು ಇಲ್ಲಿ ಬಂದು ಕೌಂಟ್ರ್ ಕೊಡ್ತಾ ಕೂತ್ಕೊಂಡು ಮಂಡ್ಯದಲ್ಲಿ ಓಡಾಡ್ತಾ ಇದ್ರೆ ಆಗಲ್ಲ. ಎಚ್ ಡಿ ಕುಮಾರಸ್ವಾಮಿ ಡೆಲ್ಲಿಗೆ, ನಿಖಿಲ್ ಕುಮಾರಸ್ವಾಮಿ ಇಲ್ಲಿಗೆ ರಿಪೋರ್ಟ್. ನನಗೇನು ಗೊತ್ತಿಲ್ಲ, ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಶುಭ ಹಾರೈಸ್ತೀನಿ. ನನಗದ್ರ ವಿಚಾರನೇ ಗೊತ್ತಿಲ್ಲ. ಅಲ್ಲಿ ನಾವ್ಯಾರು ಹೇಳಿದ್ರು, ಯಾರ್ದೋ ಅಭಿಪ್ರಾಯ ಕೇಳಿ ಮಾಡ್ತಕ್ಕಂಥದ್ದಿಲ್ಲ. ನೇರವಾಗಿ ಕುಮಾರಸ್ವಾಮಿಯವರೇ ತೀರ್ಮಾನ ಕೈಗೊಳ್ತಕ್ಕಂಥವ್ರು. ಅಭಿಪ್ರಾಯಗಳನ್ನು ಕೇಳ್ತಾರೆ, ಆದರೆ ಅವ್ರು ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಕೈಗೊಳ್ತಾರೆ, ಅವರೇ ಅಧ್ಯಕ್ಷ ಆಗ್ತಾರೆ ಅಷ್ಟೇ. ನಾನು 19 ಜನ ಶಾಸಕರಿಗೆ ನಾಯಕನಾಗಲಿಕ್ಕೆ ನನಗೆ ಶಕ್ತಿ ಇಲ್ಲ ಅಂದಾಗ ಅಧ್ಯಕ್ಷನಾಗಿ ನಿರ್ವಹಿಸ್ಲಿಕ್ಕೆ ಸಾಧ್ಯನಾ? ಹೌದಲ್ವಾ? ಇನ್ನು ಬಿಜೆಪಿ ಕಾಂಗ್ರೆಸ್ ಬಳಿಕ JDS ಬಂಡಾಯದ ಕಥೆಯನ್ನು ನೋಡೋಣ ಬನ್ನಿ. ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕೊಡ್ತಾರಂತೆ. ಆದರೆ ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಕುಮಾರಸ್ವಾಮಿ ಅವರೇ ತೀರ್ಮಾನ ಮಾಡಿದ್ದಾರೆ. ಅವರು ಯಾರ ಮಾತನ್ನು ಕೇಳೋದಿಲ್ಲ. ರಾಜ್ಯಾಧ್ಯಕ್ಷನಾಗಲು ನನಗೆ ಶಕ್ತಿ ಇಲ್ಲ ಅಂತ ಅವರು ತೀರ್ಮಾನಿಸಿದ್ದಾರೆ ಅಂಥೇಳಿ GT ದೇವೇಗೌಡರು ಕೌಂಟ್ರ್ ಕೊಟ್ಟಿದ್ದಾರೆ. ವಿಷಯ ಇಷ್ಟೇ. ಏನು, ಮೊನ್ನೆ ಮೀಟಿಂಗ್ ಆಯಿತು. ದೇವೇಗೌಡರು ಹೇಳಿದ್ರಂತೆ ಕುಮಾರಸ್ವಾಮಿ ಜಾಸ್ತಿ ಕರ್ನಾಟಕಕ್ಕೆ ಬರೋದು ಬೇಡ. ಅಲ್ಲಿ ಮೋದಿಯವರ ಅಂಡರಲ್ಲಿ ಕೆಲಸ ಮಾಡ್ತಿರೋದು ಒಳ್ಳೆ ಪೋರ್ಟ್ಫೋಲಿಯೋ ಸಿಕ್ಕಿದೆ. ಮೋದಿ ಸುಮ್ಮನೆ ಬಿಡೋದಿಲ್ಲ. ನಿಮಗೆ ಪೋರ್ಟ್ಫೋಲಿಯೋ ಕೊಟ್ಟ ನಂತರ ಪ್ರತಿಯೊಂದನ್ನು ಕೂಡ ಅವರು ನೋಡ್ತಾ ಇರ್ತಾರೆ. ನೀವು ಇಲ್ಲಿ ಬಂದು ಕೌಂಟ್ರ್ ಕೊಡ್ತಾ ಕೂತ್ಕೊಂಡು ಮಂಡ್ಯದಲ್ಲಿ ಓಡಾಡ್ತಾ ಇದ್ರೆ ಆಗಲ್ಲ. ಎಚ್ ಡಿ ಕುಮಾರಸ್ವಾಮಿ ಡೆಲ್ಲಿಗೆ, ನಿಖಿಲ್ ಕುಮಾರಸ್ವಾಮಿ ಇಲ್ಲಿಗೆ ರಿಪೋರ್ಟ್. ನನಗೇನು ಗೊತ್ತಿಲ್ಲ, ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಶುಭ ಹಾರೈಸ್ತೀನಿ. ನನಗದ್ರ ವಿಚಾರನೇ ಗೊತ್ತಿಲ್ಲ. ಅಲ್ಲಿ ನಾವ್ಯಾರು ಹೇಳಿದ್ರು, ಯಾರ್ದೋ ಅಭಿಪ್ರಾಯ ಕೇಳಿ ಮಾಡ್ತಕ್ಕಂಥದ್ದಿಲ್ಲ. ನೇರವಾಗಿ ಕುಮಾರಸ್ವಾಮಿಯವರೇ ತೀರ್ಮಾನ ಕೈಗೊಳ್ತಕ್ಕಂಥವ್ರು. ಅಭಿಪ್ರಾಯಗಳನ್ನು ಕೇಳ್ತಾರೆ, ಆದರೆ ಅವ್ರು ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಕೈಗೊಳ್ತಾರೆ, ಅವರೇ ಅಧ್ಯಕ್ಷ ಆಗ್ತಾರೆ ಅಷ್ಟೇ. ನಾನು 19 ಜನ ಶಾಸಕರಿಗೆ ನಾಯಕನಾಗಲಿಕ್ಕೆ ನನಗೆ ಶಕ್ತಿ ಇಲ್ಲ ಅಂದಾಗ ಅಧ್ಯಕ್ಷನಾಗಿ ನಿರ್ವಹಿಸ್ಲಿಕ್ಕೆ ಸಾಧ್ಯನಾ? ಹೌದಲ್ವಾ?